ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಒಂದು ಲಾಂಗ್ ಲಾಸ್ಟಿಂಗ್ ನವರಾತ್ರಿ ಮೇಕಪ್ ಲುಕ್ ಸಿಂಪಲ್ ಆಗಿ ಸಟಲ್ ಆಗಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋಲಿ ಯೂಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ಈಸಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಸೊ ನೀವು ಚೆಕ್ ಮಾಡ್ಕೋಬೋದು. ಸೊ ಕಮ್ ಲೆಟ್ಸ್ ಬಿಗಿನ್. ಮೊದಲನೇದಾಗಿ ಲೆಟ್ಸ್ ಬಿಗಿನ್ ವಿತ್ ಗುಡ್ ಹೈಡ್ರೇಟೆಡ್ ಸ್ಕಿನ್. ನಾನಿಲ್ಲಿ ನಿವಿಯಾ ಸಾಫ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಮೇಕಪ್ ಶುರು ಮಾಡೋದಕ್ಕಿಂತ ಮೊದಲು ಮಾಯ್ಶ್ಚರೈಸಿಂಗ್ ಮಾಡೋದು ತುಂಬಾ ಮುಖ್ಯ. ಎರಡನೇ ಸ್ಟೆಪ್ ಇಸ್ ಆಲ್ವೇಸ್ ಪ್ರೈಮಿಂಗ್. ಲ್ಯಾಕ್ಮೆ ಅಬ್ಸಲ್ಯೂಟ್ ಪರ್ಫೆಕ್ಟ್ ಮ್ಯಾಟ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ರೈಮರ್ ಯೂಸ್ ಮಾಡೋದ್ರಿಂದ ನಿಮ್ಮ ಅನ್ಈವನ್ ಟೆಕ್ಸ್ಚರ್ ಇರುತ್ತೆ ನೋಡಿ, ಕೆಲವೊಂದು ಕಡೆ ಹಳ್ಳ ಥರ ಇರುತ್ತೆ, ಮತ್ತು ಫೈನ್ ಲೈನ್ಸ್ ಇರುತ್ತೆ, ರಫ್ ಆಗಿ ಫೀಲ್ ಆಗುತ್ತೆ ಸ್ಕಿನ್ ಮೇಲೆ. ಸೊ ಅಲ್ಲೆಲ್ಲ ನೀವು ಪ್ರೈಮರ್ ಹಾಕಿ ಸೆಟ್ ಮಾಡಿ ಆಮೇಲೆ ಮೇಕಪ್ ಮಾಡಬೇಕಾಗತ್ತೆ. ಈಗ ನಾನು ಅನ್ಈವನ್ ಸ್ಕಿನ್ ಟೋನ್ನ ಕನ್ಸೀಲ್ ಮಾಡೋದಕ್ಕೆ ಲಾರಿಯಲ್ ಇನ್ಫ್ಯಾಲಿಬಲ್ ಫುಲ್ ವೇರ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ, ಹಾಗೂ ನನ್ನ ಶೇಡ್ ಆಲ್ಮಂಡ್. ಸೊ ನನಗೆ ಎಲ್ಲೆಲ್ಲಿ ಅನ್ಈವನ್ ಸ್ಕಿನ್ ಟೋನ್ ಇದೆ ನೋಡಿ, ಕಪ್ಪು ಕಲೆಗಳು, ಅಲ್ಲೆಲ್ಲ ಕನ್ಸೀಲರ್ ಹಾಕಿ ನನ್ನ ವೆಟ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಿದ್ದೀನಿ. ಡಾರ್ಕ್ ಸರ್ಕಲ್ಸ್ ಅಥವಾ ಕಪ್ಪು ಕಲೆಗಳನ್ನ ಕನ್ಸೀಲರ್ನಿಂದ ಹೇಗೆ ಹೈಡ್ ಮಾಡೋದು ಅನ್ನೋದನ್ನು ಡೀಟೇಲಾಗಿ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದೆ. ಸೊ ಆ ವಿಡಿಯೋ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋ ಮುಗಿದ ನಂತರ ನೋಡಿ. ಲ್ಯಾಕ್ಮೆ 9to5 ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ನನ್ನ ಶೇಡ್ ವಾರ್ಮ್ ನ್ಯಾಚುರಲ್. ಈ ಒಂದು ಫೌಂಡೇಶನ್ ಮ್ಯಾಟ್ ಫೌಂಡೇಶನ್. ಆಯಿಲ್ ಸ್ಕಿನ್ ಟೈಪ್ ಆಗಿರೋರಿಗೆ ಈ ಒಂದು ಫೌಂಡೇಶನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮ್ಯಾಟ್ ಫೌಂಡೇಶನ್ ಆಗಿದ್ರೂ ಸ್ಕಿನ್ ತುಂಬ ಡ್ರೈ ಆಗಿ ಮಾಡೋದಿಲ್ಲ, ಒಂದು ನ್ಯಾಚುರಲ್ ಮ್ಯಾಟ್ ಫಿನಿಶ್ ಕೊಡುತ್ತೆ. ಸೊ ನಿಮಗೆ ಮೀಡಿಯಮ್ ಸ್ಕಿನ್ ಟೋನ್ ಆಗಿದ್ದರೆ ಈ ಒಂದು ಫೌಂಡೇಶನ್ ಸೂಟ್ ಆಗುತ್ತೆ. ಈಗ ನನ್ನ ಫೌಂಡೇಶನ್ನ ಸೆಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಲ್ಯಾಕ್ಮೆ 9to5 ಲ್ಯಾಕ್ಮೆ ನ್ಯಾಚುರಲ್ 9to5 ಫಿನಿಶಿಂಗ್ ಪೌಡರ್. ಸೊ ಜಾಸ್ತಿ ನಾನು ಎಲ್ಲೆಲ್ಲಿ ಸ್ವೆಟ್ ಆಗ್ತೀನಿ ನೋಡಿ, ಅಲ್ಲಿ ಮೇನ್ಲಿ ಪೌಡರ್ ಹಾಕ್ಕೊಳ್ತೀನಿ ಯೂಸಿಂಗ್ ಮೈ ಪೌಡರ್ ಬ್ರಷ್. ಈಗ ನಾನು ಇಲ್ಲಿ ಒಂದು ಟಿಪ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ಫೌಂಡೇಶನ್ ಹಾಗೂ ಪೌಡರ್ ಎಲ್ಲ ಹಾಕಿದ ನಂತರ ಮತ್ತೆ ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ನೀಟಾಗಿ ಈ ರೀತಿ ಡ್ಯಾಬ್ ಮಾಡ್ಕೊಳ್ಳಿ ಫುಲ್ ಫೇಸ್ ಮೇಲೆ, ಆರ್ ನೀವು ಟಿಶ್ಯೂ ಪೇಪರ್ನ ಸಹಾಯದಿಂದ ಕೂಡ ಮಾಡ್ಬೋದು. ಜಸ್ಟ್ ಜೆಂಟಲಾಗಿ ಡ್ಯಾಬ್ ಮಾಡಿ, ಆಗ ಎಕ್ಸೆಸ್ ಪ್ರಾಡಕ್ಟ್ ಎಲ್ಲ ಬಂದ್ಬಿಡುತ್ತೆ, ಹಾಗೂ ನಿಮ್ಮ ಬೇಸ್ ಮೇಕಪ್ ಕೂಡ ನೀಟಾಗಿ ಸೆಟ್ ಆಗುತ್ತೆ. ಈಗ ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ಶುಗರ್ನ ಆರ್ಚ್ ಅರೈವಲ್ ಬ್ರೌ ಡಿಫೈನರ್ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಗ್ಯಾಪ್ಸ್ ಎಲ್ಲೆಲ್ಲಿದೆ ಅಲ್ಲಿ ಫಿಲ್ ಮಾಡ್ತಾ ಔಟ್ಲೈನ್ ಕೂಡ ಕೊಡ್ತೀನಿ. ಸೊ ನೀವು ಐಬ್ರೋ ಹೇರ್ ಫುಲ್ ಡೌನ್ವರ್ಡ್ಸ್ ಕೋಮ್ ಮಾಡ್ಕೊಂಡಾಗ ಈಸಿಯಾಗಿ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಕಾಣ್ಬೋದು. ಅಲ್ಲಿ ಫಿಲ್ ಮಾಡಿದ ನಂತರ ಈಗ ನಾನು ಐಬ್ರೋ ಹೇರ್ ಅಪ್ವರ್ಡ್ಸ್ ಕೋಮ್ ಮಾಡ್ಕೊಳ್ತೀನಿ, ಆಗ ಕೆಳಗಡೆ ಎಲ್ಲಿ ಗ್ಯಾಪ್ಸ್ ಇದೆ ನೀವು ಕಾಣ್ಬೋದು. ಸೊ ಈ ರೀತಿ ಫಿಲ್ ಮಾಡ್ತಾ ನಾನು ನೀಟಾಗಿ ಶೇಪ್ ಕೂಡ ಕೊಟ್ಟಿದ್ದೀನಿ. ಈಗ ನೀಟಾಗಿ ಸ್ಪೂಲಿಯ ಸಹಾಯದಿಂದಾನೇ ಬ್ಲೆಂಡ್ ಮಾಡ್ತೀನಿ, ನೀಟಾಗಿ ಕೋಮ್ ಮಾಡ್ತೀನಿ ಟು ಸೆಟ್ ಮೈ ಐಬ್ರೋ ಹೇರ್. ವೆಟ್ ಆ್ಯಂಡ್ ವೈಲ್ಡ್ನ ರೋಸೇ ಇನ್ ದಿ ಏರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ಇವತ್ತು ನನ್ನ ಐ ಮೇಕಪ್ಗೆ. ನೀವಿಲ್ಲಿ ನೋಡ್ತಿರುವಂಥ ಡಾರ್ಕ್ ಪಿಂಕ್ ಶೇಡ್ನ ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ನ ಸಹಾಯದಿಂದ ತೊಗೊಂಡು ನನ್ನ ಕ್ರೀಸ್ ಮೇಲೆ ಹಾಗೂ ಔಟರ್ ಕಾರ್ನರಲ್ಲಿ, ಔಟರ್ ವಿ ಅಂತ ಕೂಡ ಕರಿತೀವಿ, ಸೊ ಅಲ್ಲಿ ನಾನು ಈ ಒಂದು ಪಿಗ್ಮೆಂಟ್ನ ನೀಟಾಗಿ ಡೆಪಾಸಿಟ್ ಮಾಡ್ತಿದ್ದೀನಿ. ಸೊ ಇದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಆಗಿರೋದ್ರಿಂದ ಔಟರ್ ಕಾರ್ನರ್ ಹಾಗೂ ಕ್ರೀಸ್ನ ನೀಟಾಗಿ ಡಿಫೈನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಚಿಕ್ಕ ಡೀಟೇಲ್ನ ಕೂಡ ಕೊಡ್ಬೋದು. ಈಗ ನಾನಿವೊಂದು ಲೈಟ್ ಪರ್ಪಲ್ ಶೇಡ್ ತೊಗೊಳ್ತಾ ಇದ್ದೀನಿ ಯೂಸಿಂಗ್ ಮೈ ಫ್ಲಫಿ ಐಶ್ಯಾಡೋ ಬ್ಲೆಂಡಿಂಗ್ ಬ್ರಷ್, ಹಾಗೂ ಈ ಒಂದು ಲೈಟರ್ ಶೇಡ್ನ ಸಹಾಯದಿಂದಾಗಿ ನಾನು ಕ್ರೀಸ್ ಮೇಲೆ ಹಾಗೂ ಔಟರ್ ಕಾರ್ನರಲ್ಲಿ ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಸೊ ಡಾರ್ಕರ್ ಶೇಡ್ ಹಾಕಿ ಆಮೇಲೆ ಲೈಟರ್ ಶೇಡಿಂದ ಬ್ಲೆಂಡ್ ಮಾಡ್ತಿದ್ದೀನಿ, ಸೊ ದ್ಯಾಟ್ ನಿಮ್ಮ ಕಣ್ಣುಗಳಿಗೆ ಒಂದೊಳ್ಳೆ ಡೆಫಿನೇಷನ್ ಸಿಗುತ್ತೆ, ಹಾಗೂ ಇಟ್ ಗಿವ್ಸ್ ಅ ಸಾಫ್ಟ್ ವೆಲ್ ಬ್ಲೆಂಡೆಡ್ ಲುಕ್. ಈಗ ನಾನು ಮತ್ತೆ ಅದೇ ಪಿಂಕ್ ಶ್ಯಾಡೋನ ತೊಗೊಂಡು ಮತ್ತು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷಿಂದ ಲೋವರ್ ಲ್ಯಾಶ್ ಲೈನ್ ಮೇಲೆ ಹಾಕಿ ಸ್ಮಡ್ಜ್ ಮಾಡ್ತಾ ಇದ್ದೀನಿ. ಈಗ ಈ ಒಂದು ಆಫ್ ವೈಟ್ ಶಿಮರಿ ಶೇಡ್ನ ತೊಗೊಂಡು ನನ್ನ ಕೈ ಬೆರಳ ಸಹಾಯದಿಂದಾನೇ ಫುಲ್ ಐಲಿಡ್ಸ್ ಮೇಲೆ ಹಾಕ್ತಾ ಇದ್ದೀನಿ. ಸೊ ಶಿಮರಿ ಐಶ್ಯಾಡೋಸ್ನ ಕೈ ಬೆರಳಿಂದ ಹಾಕಿದಾಗ ಅದರ ಪಿಗ್ಮೆಂಟ್ ನಿಮಗೆ ಜಾಸ್ತಿ ಸಿಗುತ್ತೆ. ಯೂಸಿಂಗ್ ಫೇಸಸ್ ಕ್ಯಾನಡಾನ ಮ್ಯಾಗ್ನೆಟಿಕೈಸ್ ಲಿಕ್ವಿಡ್ ಐಲೈನರ್ನ ತೊಗೊಂಡು ನಾನು ನೀಟಾಗಿ ಒಂದು ವಿಂಗ್ ಲೈನರ್ ಡ್ರಾ ಮಾಡ್ತಿದ್ದೀನಿ. ನಿಮಗೆ ಐಲೈನರ್ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಸ್ಕಿಪ್ ಮಾಡ್ಬೋದು, ಆರ್ ನಿಮಗೆ ಪೆನ್ಸಿಲ್ ಆರ್ ಜೆಲ್ ಲೈನರ್ಸ್ ಯಾವುದು ಇಷ್ಟ ಇದೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಲ್ಯಾಶಸ್ನ ಕರ್ಲ್ ಮಾಡ್ತಾ ಇದ್ದೀನಿ ಮಸ್ಕರ ಯೂಸ್ ಮಾಡೋದಕ್ಕಿಂತ ಮೊದಲು, ಆ್ಯಂಡ್ ಮಸ್ಕರಾಗೆ ಲಾರಿಯಲ್ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಬ್ಯೂಟಿಫುಲ್ ವಾಲ್ಯುಮನೈಸಿಂಗ್ ಹಾಗೂ ಲೆಂತ್ನಿಂಗ್ ಮಸ್ಕರ.
ಸೊ ನಾನು ಲೋವರ್ ಲ್ಯಾಶ್ ಲೈನ್ ಮೇಲೆ ಕೂಡ ನೀಟಾಗಿ ಒಂದು ಒಳ್ಳೆ ಕೋಟ್ ಕೊಡ್ತಾ ಇದ್ದೀನಿ ಮಸ್ಕರಾನಿಂದ. ಈಗ ಶುಗರ್ನ ಕೋಲ್ ಪೆನ್ಸಿಲ್ನ ತೊಗೊಂಡು, ಬೇಸಿಕಲಿ ಇದು ಕಾಜಲ್ ಅಂತ ಕೂಡ ನೀವು ಕರಿಬೋದು, ಇದನ್ನು ತೊಗೊಂಡು ನಾನು ನೀಟಾಗಿ ಕಾಜಲ್ ಅಪ್ಲೈ ಮಾಡ್ತಿದ್ದೀನಿ ಲೋವರ್ ವಾಟರ್ ಲೈನ್ ಹಾಗೂ ಮೇಲೆ ಇರೋ ವಾಟರ್ ಲೈನ್ ಮೇಲೆ ಕೂಡ. ಶುಗರ್ನ ಫೇಸ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಕಾಂಟೋರ್ ದಿ ಫೇಸ್ ಪ್ಯಾಲೆಟ್. ಹಾಗೂ ಇದರಲ್ಲಿರುವಂಥ ಕಾಂಟೋರ್ ಶೇಡ್ನ ತೊಗೊಂಡು ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟೋರ್ ಬ್ರಷ್ನ ಸಹಾಯದಿಂದಾಗಿ ನನ್ನ ಹಾಲೋಸ್ ಆಫ್ ಚೀಕ್ ಬೋನ್ಸ್ ಅಂತ ಕರಿತೀವಿ, ಯೂಶ್ವಲ್ ಏರಿಯಾಸ್ ಎಲ್ಲಿ ಕಾಂಟೋರ್ ಮಾಡ್ತೀವಿ ಅಲ್ಲಿ ಕಾಂಟೋರ್ ಮಾಡ್ತಿದ್ದೀನಿ. ಹಾಗೂ ಇದು ಒಂದು ಆ್ಯಂಗಲ್ಡ್ ಬ್ರಷ್ ಆಗಿರೋದ್ರಿಂದ ಇದನ್ನು ಕಾಂಟೋರಿಂಗ್ ಮಾತ್ರ ಯೂಸ್ ಮಾಡೋದು. ಈಗ ನಾನು ವೆಟ್ ಆ್ಯಂಡ್ ವೈಲ್ಡ್ನ ಬ್ರಷ್ನ ತೊಗೊಂಡು ಅದೇ ಪ್ಯಾಲೆಟಲ್ಲಿ ಇದ್ದಿದ್ದಂಥ ಒಂದು ಬ್ಯೂಟಿಫುಲ್ ಪಿಂಕ್ ಶೇಡ್ನ ತೊಗೊಂಡು ಬ್ಲಷ್ ಅಪ್ಲೈ ಮಾಡ್ತಿದ್ದೀನಿ. ಇಲ್ಲಿ ನಾನು ಫೇಸಸ್ ಕ್ಯಾನಡಾನ ಫ್ಯಾನ್ ಬ್ರಷ್ನಿಂದ ಹೈಲೈಟ್ ಮಾಡ್ತಿದ್ದೀನಿ. ಸೊ ಇದೇ ಪ್ಯಾಲೆಟಲ್ಲಿ ಹೈಲೈಟರ್ ಹಾಗೂ ಕಾಂಟೋರ್ ಬ್ಲಷ್ ಮೂರು ಕೂಡ ಇರೋದ್ರಿಂದ ದಿಸ್ ಇಸ್ ಅ ವೆರಿ ಯೂಸ್ಫುಲ್ ಪ್ಯಾಲೆಟ್. ನೀವು ಬಿಗಿನರ್ ಆಗಿದ್ದರೆ ಈ ಥರ ಒಂದು 3-in-1 ಪ್ಯಾಲೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಇಟ್ಸ್ ಅ ಗುಡ್ ಐಡಿಯಾ. ಈಗ ನಾನು ಒಂದು ಚಿಕ್ಕ ಪೆನ್ಸಿಲ್ ಬ್ರಷ್ನ ತೊಗೊಂಡು ನಾನು ಐಬ್ರೋ ಬೋನ್ ಹಾಗೂ ಕಣ್ಣಿನ ಇನ್ನರ್ ಕಾರ್ನರ್ನ ಹೈಲೈಟ್ ಮಾಡ್ತಿದ್ದೀನಿ. ಲಿಪ್ಸ್ಟಿಕ್ಕಿಗೆ ಮೇಬೆಲಿನ ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ ಇನ್ ದ ಶೇಡ್ ನ್ಯೂಡ್ ನ್ಯೂಯಾನ್ಸ್. ವೆರಿ ಬ್ಯೂಟಿಫುಲ್ ನ್ಯೂಡ್ ಶೇಡ್ ಇದು. ನಿಮ್ಮದು ಫೇರ್ ಸ್ಕಿನ್ ಟೋನ್ ಆರ್ ಮೀಡಿಯಮ್ ಸ್ಕಿನ್ ಟೋನ್ ಆಗಿದ್ದರೆ ಈ ಒಂದು ನ್ಯೂಡ್ ಲಿಪ್ಸ್ಟಿಕ್ ಟ್ರೈ ಮಾಡ್ಬೋದು. ಸೊ ಇದಿಷ್ಟೇ, ಈಗ ಮೇಕಪ್ ಕಂಪ್ಲೀಟ್ ಆಗಿದೆ. ಈಗ ಫುಲ್ ಮೇಕಪ್ನ ಸೆಟ್ ಮಾಡೋದಕ್ಕೆ ಫೇಸಸ್ ಕ್ಯಾನಡಾನ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೆಟ್ ಮಾಡೋದ್ರಿಂದ ನಿಮ್ಮ ಮೇಕಪ್ ನೀಟಾಗಿ ಸೆಟ್ ಆಗುತ್ತೆ ಹಾಗೂ ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ಫೈನಲಿ ನಾನು ನನ್ನ ಸ್ಯಾರಿ ಹಾಗೂ ಒಂದು ಲೋ ಬನ್ ಸಿಂಪಲ್ ಬನ್ ಹೇರ್ ಸ್ಟೈಲ್ ಮಾಡಿದ್ದೀನಿ. ಒಂದು ಆಕ್ಸಿಡೈಸ್ ಜ್ಯುವೆಲ್ರಿ ಹಾಕ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಸೊ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಸೊ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.